ಹಲೋ, ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಈರುಳ್ಳಿ ತೊಕ್ ಮಾಡಕ್ಕೆ ಇಟ್ಕೊಂಡಿದ್ದೀವಿ. ಏನು ಮಮ್ಮಿ ಇದು? 1 ಕಪ್ ಈರುಳ್ಳಿ, ಸಣ್ಣ ಈರುಳ್ಳಿ, 1 ಟೀ ಸ್ಪೂನಷ್ಟು ಖಾರ ಪುಡಿ, 2 ಟೀ ಸ್ಪೂನಷ್ಟು ಬೆಲ್ಲ, 1 ಟೀ ಸ್ಪೂನಷ್ಟು ಉಪ್ಪು, ಒಂದು ಚಿಕ್ಕದು ಗೋಲಿ ಗಾತ್ರಷ್ಟು ಹುಣಸೆಹಣ್ಣು. ಈ ಹುಣಸೆಹಣ್ಣನ್ನ ಫಸ್ಟ್ ಎಲ್ಲ ತೊಳೆದು ಹಸನು ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇವೆಲ್ಲ ಹಾಕಿ ರುಬ್ಬಿ ಆಮೇಲೆ ಒಗ್ಗರಣೆ ಹಾಕಬೇಕು. ಇವಾಗ ಹುಣಸೆಹಣ್ಣು ಹಾಕಿದ್ದೀನಿ ಜಾರ್ಗೆ. ಈಗ ಈರುಳ್ಳಿ, ಬೆಲ್ಲ, ಉಪ್ಪು ಎಲ್ಲನೂ ಜಾರ್ಗೆ ಹಾಕ್ಕೊಂಬಿಡೋದು. ಈ ತೊಕ್ ಮಾಡೋವಾಗ ಯಾವುದಾದ್ರೂ ಸ್ಪೆಸಿಫಿಕ್ ಸೌಂಡ್ ಬರುತ್ತಾ? ಈ ಎಲ್ಲ ಐಟಮ್ಸ್ ಹಾಕಿದ್ದೀವಿ. ಈಗ ಈರುಳ್ಳಿನ ಕಚ್ಚಾ ಪಚ್ಚ ಜಜ್ಕೋಬೇಕು, ಮಿಕ್ಸಿಯಲ್ಲಿ ಕೊಟ್ಕೋಬೇಕು. ಸೊ ಇದ್ರ ಹೆಸರು ಕಚ್ಚಾ ಪಚ್ಚ ಚಟ್ನಿ ಅಂತ ಇಡ್ಬೋದಾ? ಇಡ್ಬೋದು. ಕಚ್ಚಾ ಪಚ್ಚ ಈರುಳ್ಳಿ ಚಟ್ನಿ ಎಲ್ಲ ತೊಕ್ಕು. ಓಕೆ, ಅಷ್ಟೇ ಪಲ್ಸ್ ಚಕ್ನ ಗಿರ್ಗಿರ್ ಅನ್ಸ್ಬಿಟ್ಟು ತೆಗಿಯೋದು ಅಷ್ಟೇ ಮಮ್ಮಿ? ಸ್ವಲ್ಪ ಹಿಂಗೆ ಅರ್ಧಂಬರ್ಧ ಪೀಸ್ಗಳಾದಾಗ ಹಾಕಿದ್ರೆ ಅಲ್ಲಲ್ಲಿ ಬಾಯಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಜಸ್ಟ್ ಒಗ್ಗರಣೆ ಅಷ್ಟೇನಾ? ಹೌದು. ಈಗ ಸ್ಟವ್ ಹಚ್ಕೊಳ್ಳೋಣ. ನಂತರ ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಇದು ಎಷ್ಟು ದಿವಸ ಇರುತ್ತೆ ತೊಕ್ಕು? ಈ ತೊಕ್ಕು ಕರೆಕ್ಟಾಗಿ ಫ್ರೈ ಆಗಿದ್ರೆ 1 ಮಂತ್ 2 ಮಂತ್ ಬೇಕು. ಸೊ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಬೇಕಾ ಪ್ರಿಸರ್ವ್ ಮಾಡೋಕ್ಕೆ? ಹೌದು. ಓ, ಈಗ ನಾನು ಒಂದು 50 ಗ್ರಾಮ್ ಅಷ್ಟು ಹಾಕಿದ್ದೆ, 50 ml. ಬಟ್ ಫ್ರಿಜ್ಜಲ್ಲಿ ಇಡಬೇಕಾ? ಫ್ರಿಜ್ಜಲ್ಲಿ ಇಟ್ಟರೆ ಭಾಳ ದಿನ ಉಳಿಯುತ್ತೆ. ಈಗ ಎಣ್ಣೆ ಇಟ್ಟಿದ್ದಾಯ್ತು, ಸಾಸಿವೆ ಹಾಕಿದ್ದೀವಿ, ಅದು ಸಿಡಿಬೇಕು. ಈ ಚಟ್ನಿನ ಯಾವುದ್ರ ಜೊತೆ ತಿನ್ಬೋದು ಹೇಳೋ? ನನಗೆ ಯಾವುದೋ ಸ್ಕೂಲ್ ಮೆಮೊರಿ ನೆನಪಾಗ್ತಿದೆ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಮುದ್ದೆ, ಮೆತ್ತನ ರೊಟ್ಟಿ, ಮತ್ತೆ ಜೀರಿಗೆ ಮೆಣಸು ರೊಟ್ಟಿ. ಸ್ಕೂಲ್ಗೆ ಉಪ್ಪು ರೊಟ್ಟಿ ಚಟ್ನಿ ಕೊಟ್ಟಿರೋ ನೆನಪಾಗ್ತಿದೆ. ಮತ್ತು ಚಕ್ಲಿ ಅಂತವಿದ್ರೆ ಅದಕ್ಕೆ ಕದ್ಕೊಂಡ್ರೆ ಸೂಪರ್. ಓಕೆ, ನೆಕ್ಸ್ಟು ಇವಾಗ ಅದು ಸಿಡಿದ ನಂತರ ಓಕೆ, ಇದು ಚಿಟಪಟ ಅಂತಿದೆ. ಈಗ ಹಿಂಗು ಹಾಕೋಣ. ಓಕೆ, ತುಂಬ ಹಾಕಬೇಕಾ ಹಿಂಗು? ನಮಗೆ ಜಾಸ್ತಿ ಬೇಕಂತ ಅನ್ಸಿದ್ರೆ ಹಾಕ್ಕೋಬೋದು. ಇವಾಗ ರುಬ್ಬಿರೋದೆಲ್ಲ ಎಣ್ಣೆಗೆ ಹಾಕ್ತೀವಿ. ಎಷ್ಟು ಮಿನಿಟ್ಸ್ ತನಕ ಫ್ರೈ ಆಗಬೇಕು? ಈರುಳ್ಳಿ ಹಸಿ ವಾಸನೆ ಹೋಗೋಕ್ಕಂತ ಫ್ರೈ ಮಾಡಿ. ಓಕೆ, ಆ್ಯಕ್ಚುಲಿ ಇದು ಹಾಕಿದ ಕೂಡಲೇ ಸೀದೋಗುತ್ತೆ ಅಂತ ಭಯ ಇರುತ್ತಲ್ಲ ಮಮ್ಮಿ? ಫ್ಲೇಮ್ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಸಣ್ಣ ಫ್ಲೇಮಲ್ಲಿ ಹಾಕಿ ಫ್ರೈ ಮಾಡಬೇಕು. ಓಕೆ, ಇದಕ್ಕೆ ಚೂರು ನೀರು ಸೇರಿಸಲೇಬಾರ್ದಾ? ಹೌದು, ನೀರು ಇಲ್ದಿರ ಬರೀ ಇದೇ ಮಾಡಿದ್ರೆ ಹುಣಸೆ ಹಣ್ಣಿಂದೆಲ್ಲನೂ ಸುಮ್ಮನೆ ತೊಳೆದು ಇಟ್ಕೋಬೇಕಷ್ಟೇ. ಅದು ಈ ಥರ ಜಾರಲ್ಲಿರೋದು ಎಲ್ಲನೂ ನೀರು ಹಾಕಲ್ವಾ ನೀನು ಇವಾಗ ಜಾರ್ ತೊಳೆಯೋಕ್ಕೆ? ಇಲ್ಲ, ಡೈರೆಕ್ಟ್. ಓಕೆ, ನೀರು ಬಿತ್ತು ಅಂದರೆ ನಾರ್ಮಲ್ ಚಟ್ನಿ ಥರ ಹಾಳಾಗ್ಬಿಡುತ್ತೆ ಬೇಗ. ಓಕೆ, ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಇಲ್ಲ ಅಂದರೆ. ಹೌದು. ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಅರಿಶಿನ ಹಾಕೋಣ ಅದಕ್ಕೆ. ಓಕೆ, ಅರಿಶಿನ ಹಾಕಿದ್ರೆ ಗಮ್ ಅಂತ ಇರುತ್ತೆ, ಅದೊಂಥರ ಸ್ಮೆಲ್. ಇದನ್ನು ನನಗೆ ನಮ್ಮ ದೊಡ್ಡತ್ತಿಗೆ ಹೇಳ್ಕೊಟ್ಟಿರೋದು. ಅವ್ರಿಗೆ ಫೋನ್ ಮಾಡಿಬಿಟ್ಟು ಥ್ಯಾಂಕ್ಸ್ ಹೇಳಿ ಇವಾಗ. ಇದು ಯಾವ ಕಲರಿಗೆ ಚೇಂಜ್ ಆಗುತ್ತೆ ಇವಾಗ ಫುಲ್ ರೋಸ್ಟ್ ಆದಮೇಲೆ? ಬ್ರೌನ್. ಈಗ ಏನಾದರೂ ಉಪ್ಪು ಕಮ್ಮಿ, ಬೆಲ್ಲ ಕಮ್ಮಿ, ಖಾರ ಕಮ್ಮಿ ಅನಿಸ್ತು, ಅವಾಗ ಏನು ಮಾಡ್ತೀಯ? ನಮಗೆ
ಖಾರ ಬೇಕು ಅಂದಾಗ ಹೆಚ್ಚು ಖಾರ ಹಾಕ್ಕೋಬೋದು. ಯಾವ ಲೆವೆಲಲ್ಲಿ? ಈಗ ಈ ಲೆವೆಲಲ್ಲಿ ಹಾಕೋಬೋದಾ? ಇಲ್ಲ, ಯಾವಾಗನ್ನ ಹಾಕ್ಬೋದು. ಫ್ರೈ ಫುಲ್ ಆದಮೇಲೂ ಹಾಕ್ಬೋದು, ಅದ್ರದ್ದೇನು ಇದಾಗಲ್ಲ. ಆದರೆ ಹುಳಿ ಹಾಕೋಕ್ಕಾಗಲ್ಲ. ಹುಳಿ ಹಾಕ್ಕೋಬೋದು, ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಹಾಕಿದ್ರೆ ಕರ್ಗಾಗ್ಬಿಡುತ್ತೆ ಅದೆಲ್ಲ ಒಂದು ಸ್ವಲ್ಪ. ಮತ್ತೆ ಆ ಹುಳಿ ಎಲ್ಲ ಕುದಿಬೇಕು. ಈಗ ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಿರೋವಾಗ ಉಪ್ಪು ಖಾರ ಬೇಕಿದ್ರೆ ಹಾಕೋಬಹುದು, ಬೆಲ್ಲನೂ ಹಾಕೋಬಹುದು. ಹೌದೌದು. ಆದರೆ ಹುಳಿ ಹಾಕ್ಬೇಕು ಅಂದರೆ ಈ ಟೈಮ್ಗೆ ಹಾಕ್ಬೋದು. ಇನ್ನು ಫುಲ್ ಫ್ರೈ ಆದಮೇಲೆ ಹಾಕ್ಲಿಕ್ಕಾಗಲ್ಲ. ಮತ್ತು ಇವಾಗ ಟೇಸ್ಟ್ ನೋಡು. ಈ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಲ್ವಾ? ಚೆನ್ನಾಗಿರಲ್ಲ ಬೆಳ್ಳುಳ್ಳಿ. ಈರುಳ್ಳಿ ಸೊಪ್ಪು ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿ. ಅಲ್ಲಲ್ಲ, ಒಗ್ಗರಣೆಗೆ ಹಾಕ್ಬಾರ್ದು. ಇಷ್ಟೇ. ಈಗ ಇದು ಫ್ರೈ ಆಗಿದ ಮೇಲೆ ಒಲೆ ಆರಿಸ್ಬಿಡೋದು, ಮುಗೀತಾ? ಅಷ್ಟೇನಾ? ಅಷ್ಟೇ. ಇನ್ನೇನಿಲ್ಲ ಆ್ಯಡಿಂಗು. ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಬಾರ್ದು, ಇಷ್ಟು ಮಾತ್ರ ಹಾಕ್ಕೋಬೇಕು. ಓಕೆ. ಒಂದು 5 ಮಿನಿಟ್ಸ್ ಆಗ್ಬೋದಾ ಮಮ್ಮಿ? ಚೆನ್ನಾಗಿ ಅಂದರೆ ಒಂದು 10 ಮಿನಿಟ್ಸ್ ಆಗುತ್ತೆ. ಓ, ನಿಂಗೆ ಇವಾಗ ಹಿಂಗೆ ಮೇಲ್ಗಡೆ ಆಯಿಲ್ ಬಿಡ್ತಾ ಇದೆಯಲ್ವಾ, ಹಂಗೆ ಬಿಡಬೇಕಾ ಇನ್ನೂ ಫುಲ್ಲು? ಚೆನ್ನಾಗಿ ಫ್ರೈ ಆದರೆ ನಿಂಗೆ ಇವಾಗ ವಾಸನೆ ಮೇಲೆ ಕಂಡುಹಿಡಿಬೇಕಾ ನಾವು? ಅದು ಹಸಿ ವಾಸನೆ ಹೋಗಿದೆಯಾ ಇಲ್ವಾ? ಹೌದು. ವಾಸನೆ ಆಲ್ಟರ್ನೇಟ್ ಆಪ್ಷನ್ ಅದು ಬ್ರೌನ್ ಆಗ್ತಾ ಇರೋದು ನೋಡ್ಕೋಬೇಕು. ಇಲ್ಲಿ ಈರುಳ್ಳಿ ಅದೆಲ್ಲ ವೈಟು ಹಂಗಿದ್ರೆ ಇನ್ನೂ ಆಗಿಲ್ಲ ಅಂತ ಲೆಕ್ಕ. ಓಕೆ, ಅದು ಕಲರ್ ಚೇಂಜ್ ಆಗ್ಬೇಕು. ನೋಡಿ ಇಲ್ಲೆಲ್ಲ ಇದೆಲ್ಲ ವೈಟು ಆ ಥರ ಇದ್ದರೆ ಇದೆಲ್ಲನೂ ಇನ್ನೂ ಆಗಿಲ್ಲ ಅಂತ. ಸೊ ಒಂದು 10 ಮಿನಿಟ್ಸು ಹಿಂಗೆ ಓಪನ್ ಎಲ್ಲ ಮುಚ್ಚಬೇಕಾ ಮಮ್ಮಿ? ಮುಚ್ಚಿದ್ರೆ ನೀರು ಬಿಟ್ಕೊಳುತ್ತೆ. ನೀರು ಬಿಟ್ಕೊಂಡ್ರೆ ಬೇಗ ಹಾಳಾಗುತ್ತೆ. ಮುಚ್ಚಬಾರ್ದು. ಓಪನ್ನಲ್ಲಿ ಇದ್ದರೆ ಹಬೆ ಮೇಲೆ ಹೊಟ್ಟೋಗುತ್ತಲ್ಲ, ಅದು ನೀರಿನ ಅಂಶ ಮೇಲೆ ಹೋಗುತ್ತೆ. ಓಕೆ. ಇದನ್ನು ಇನ್ನೂ ಒಂದು ಸ್ವಲ್ಪ ನುಣ್ಣಗೆ ಮಾಡಿನೂ ರುಬ್ಬಿ ಹಾಕೋ ಅಂತ ಮಾಡ್ಬೋದು. ಅದು ಮಾಡೋವಾಗ ಒಂಚೂರು ನಾವು ಜೀರಿಗೆ, ಧನಿಯಾ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಈಗ ಯಾಕೆ ಹಾಕಿಲ್ಲ ಮತ್ತೆ ಜೀರಿಗೆ ಧನಿಯಾ? ಇದು ಕಚ್ಚ ಪಚ್ಚ ಹಾಕ್ಬಾರ್ದು. ಇದ್ರ ಹೆಸರು ಕಚ್ಚಾ ಪಚ್ಚ ಚಟ್ನಿ. ಫುಲ್ ಅಂದರೆ ಫುಲ್ ಪೇಸ್ಟಾ ಜೀರಿಗೆ ಹಾಕೋ ಟೈಮಲ್ಲಿ? ಅದು ಬೇರೆ ವರ್ಷನ್, ಇದು ಬೇರೆ ವರ್ಷನ್. ಓಕೆ. ಮಾವಿನಕಾಯಿ ಚಟ್ನಿ ಮಾಡ್ತೀವಲ್ಲ. ಈಗ ನೆಕ್ಸ್ಟ್ ಒಂದು ವಾರ 7 ಥರದ ತೊಕ್ಕು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಇಲ್ವಾ? ಅನ್ಕೋ ಮಮ್ಮಿ. ಇನ್ನು ಮುಂದೆ ವೆರೈಟಿ ಅಂತ ಪಚಡಿಗಳು ಮಾಡೋಕ್ಕೆ ತೋರಿಸ್ಕೊಡ್ತೀನಿ. ಗುಡ್. ಸೊ ಇದು ಫೈನಲ್ ಸ್ಟೇಜ್ ಬಂದಿದೆ. ಸ್ಟವ್ ಆಫ್ ಮಾಡ್ಬೋದು ಈಗ? ಮಾಡ್ಬೋದಾ? ಓಕೆ, ಆಯಿತು. ಇದು ಕೂಲ್ ಆದಮೇಲೆ ನಾಳೆ ಉಪ್ರೊಟ್ಟಿ ಮಾಡಿಕೊಡ್ತೀಯಲ್ಲ ಮಮ್ಮಿ? ಓಕೆ, ಉಪ್ರೊಟ್ಟಿ ಜೊತೆ ನಾಳೆ ತಿಂದ್ಬಿಟ್ಟು ಫೀಡ್ಬ್ಯಾಕ್ ಹೇಳ್ತೀವಿ. ಥ್ಯಾಂಕ್ ಯು.